ನಾನು ರಾಮಲಿಂಗಾರೆಡ್ಡಿ ಅವರು ಅರಣ್ಯ ಸಚಿವರು, ಅವರು ಅರಣ್ಯ ಸಚಿವರು ಆದ ತಕ್ಷಣನೇ 3 ಜನ ಎನ್ಕೌಂಟರ್ ಆಗ್ಬಿಟ್ಟಿದ್ದಾರೆ. ಅವರು ಇದುವರೆಗೂ ಅಲ್ಲಿ ಹೋಗ್ಬೇಕಾಯ್ತು. ಆಕ್ಚುಲಿ 3 ಎನ್ಕೌಂಟ್ರು, ಒಬ್ಬ ಇನ್ನೂ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಂತಾ ಇದ್ದಾನೆ. ಒಟ್ಟು 4 ಜನ. ಸ್ಥಳಕ್ಕೆ ಭೇಟಿ ಮಾಡಬೇಕಾಯಿತು, ಅರಣ್ಯ ಸಿಬ್ಬಂದಿಯ ಸಭೆ ಮಾಡಬೇಕಾಯಿತು, ಅಲ್ಲೇ ಸಭೆ ಮಾಡಬೇಕಾಯಿತು, ಮತ್ತು ಅಲ್ಲಿ ನಾಗರಿಕರು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಸಂವಾದ ಮಾಡಿ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ತೀನಿ ಅಂತೇಳಿ ವಿಶ್ವಾಸ ಮೂಡೋ ರೀತಿ ಅವರು ಕಾರ್ಯನಿರ್ವಹಿಸಬೇಕಾಯಿತು. ಆದರೆ ಅರಣ್ಯ ಸಚಿವರು ಇನ್ನೂ ಆ ಸ್ಥಳಕ್ಕೆ ಹೋಗಲೇ ಇಲ್ಲ. ನನಗನ್ಸ್ತತೆ ಅವರು ಬೇಜಾರಿಂದ ಹೋಗಿಲ್ವಾ ಅಥವಾ ಇಲಾಖೆ ಇಷ್ಟ ಇಲ್ವಾ, ನನಗೆ ಅರ್ಥ ಆಗ್ತಾ ಇಲ್ಲ. ನನಗನ್ಸುತ್ತೆ ರಾಮಲಿಂಗಾರೆಡ್ಡಿ ಅವ್ರಿಗೆ ಪಾಪ ಕಾಡಲ್ಲೂ ನೆಮ್ಮದಿ ಇಲ್ಲ, ನೀರಲ್ಲೂ ನೆಮ್ಮದಿ ಸಿಕ್ಕಿಲ್ಲ. ಅವ್ರಿಗೆ ನೀರಾವರಿ ಇಲಾಖೆ ಕೊಟ್ಟಿದ್ರು, ನೀರಲ್ಲೂ ನೆಮ್ಮದಿ ಸಿಕ್ಕಿಲ್ಲ. ಆಮೇಲೆ ನಗರದಿಂದನೂ ಅವ್ರನ್ನ ಓಡಿಸ್ಬಿಟ್ರು, ನಗರದಲ್ಲೂ ಇಲ್ಲ ಅವ್ರಿಗೆ ನೆಮ್ಮದಿ. ಅವ್ರ ನಗರದಲ್ಲೂ ಇರಕ್ಕೆ ನೆಮ್ಮದಿ ಕೊಟ್ಟಿಲ್ಲ, ಅಲ್ಲಿಂದ ನೀರಾವರಿಯಲ್ಲೂ ನೆಮ್ಮದಿ ಇಲ್ಲ, ಈಗ ಫಾರೆಸ್ಟ್ಗೆ ಹೋದ್ರೆ ಅಲ್ಲೂ ನೆಮ್ಮದಿ ಇಲ್ಲ. ಆ ಪರಿಸ್ಥಿತಿ ರಾಮಲಿಂಗಾರೆಡ್ಡಿ ಅವ್ರದ್ದು. ಒಲ್ಲದ ಖಾತೆ ಕೊಟ್ಟು ಅವ್ರನ್ನ ಒಂದು ರೀತಿ ಕಾಂಗ್ರೆಸ್ ಪಾರ್ಟಿ ಒಂದು ಟಾರ್ಚರ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಹಿಂದೆ IAS ಅಧಿಕಾರಿಗಳನ್ನ ಪದೇ ಪದೇ ಟ್ರಾನ್ಸ್ಫರ್ಗಳು ಮಾಡ್ತಾ ಇದ್ದಾರಲ್ಲ, ಹಂಗೆ ಇವ್ರನ್ನೂ ಅಷ್ಟೇ ಪದೇ ಪದೇ ಟ್ರಾನ್ಸ್ಫರ್ ಮಾಡಿ ಮಾಡಿ ಅವ್ರಿಗೆ ಬೇಜಾರಾಗಿ ಕಾಣ್ತಾ ಇದೆ ಅದರಿಂದ. ಆದರೆ ಕರ್ತವ್ಯ ಒಬ್ಬ ಮಂತ್ರಿಯಾಗಿ 3 ಜನ ಎನ್ಕೌಂಟರ್ ಆಗಿರೋವಂಥದ್ದು ನನಗನ್ಸುತ್ತೆ ಹಿಂದೆ ವೀರಪ್ಪನ್ ಇದ್ದಾಗ ಬಹಳ ಆಗಿದೆ ಈ ಥರದ್ದು. ಅದು ಕಾಡುಗಳರದು. ಈ ಘಟನೆಗೆ ಕೂಡಲೇ ಅವರು ಸ್ಪಂದನೆ ಮಾಡಬೇಕಾಯಿತು. ಕೂಡಲೇ ಸ್ಥಳಕ್ಕೆ ಹೋಗಿ ಸತ್ಯಾಸತ್ಯತೆಯನ್ನ ಒಬ್ಬ ಮಂತ್ರಿಯಾಗಿ, ಬೇರೆ ಮಂತ್ರಿ ಹೋಗಿ ಅಲ್ಲಿ ಇಲಾಖೆಯ ರಿವ್ಯೂ ಮಾಡೋಕ್ಕಾಗಲ್ಲ. ಸಂಬಂಧಪಟ್ಟಂತ ಮಂತ್ರಿಗೆ ಮಾತ್ರ ರಿವ್ಯೂ ಮಾಡುವಂತ ಅಧಿಕಾರ ಇರ್ತದೆ. ಮುಖ್ಯಮಂತ್ರಿ ಮಾಡಬಹುದು, ಅದು ಬಿಟ್ರೆ ಮಂತ್ರಿಗೆ ಅಧಿಕಾರ ಇರುವಂತದ್ದು ಸಂಬಂಧಪಟ್ಟಂತ ಇಲಾಖೆಗೆ. ಅದರಿಂದ ರಾಮಲಿಂಗಾರೆಡ್ಡಿ ಅವರು ಕೂಡಲೇ ಆ ಸ್ಥಳಕ್ಕೆ ಹೋಗಿ ಸತ್ಯಾಸತ್ಯತೆಯನ್ನ ಜನಗಳ ಮುಂದೆ ಇಡಬೇಕು. ರಾಜ್ಯದ ಮುಖ್ಯಮಂತ್ರಿ ಮಿಸ್ಟರ್ DK ಶಿವಕುಮಾರ್ ಅವರು ಕೂಡಲೇ ಇದನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ನ್ಯಾಯಾಂಗ ತನಿಖೆ ನಿಲುವು ನಮ್ದು. ಸತ್ಯ ಹೊರಗಡೆ ಬರಬೇಕು. 2 ಡಿಫರೆಂಟ್ ಹೇಳಿಕೆ ಬರ್ತಾ ಇದೆ, ನಾಗರಿಕರದೊಂದು, ಅಧಿಕಾರಿಗಳದೊಂದು. ಅದರಿಂದ ಸತ್ಯ ಹೊರಗಡೆ ಬರಬೇಕು. ಅವ್ರು ರಿಯಲ್ ಆಗಿ ಪೋಚರ್ಸ್, ಅವರು ಹಿಂದೆ ಎಷ್ಟು ಕೇಸ್ ಇದೆ ಅವ್ರ ಮೇಲೆ, ಯಾವ್ಯಾವ ಸಂದರ್ಭದಲ್ಲಿ ಅವರು ಪ್ರಾಣಿಗಳನ್ನ, ಜಿಂಕೆಗಳನ್ನ ಕೊಲ್ತಾ ಇದ್ರು, ಹುಲಿಯನ್ನ ಕೊಂದಿದ್ದಾರೆ, ಈ ತರದೆಲ್ಲ ಅವರ ಪೂರ್ವಪರ ಏನು ಹೇಳಿದೆ. ಏಕಾಏಕಿ ಅವರು ಪೋಚರ್ಸ್ ಆಗಕ್ಕೆ ಸಾಧ್ಯ ಇಲ್ಲ, ಏಕಾಏಕಿ ಅವರು ಕಳ್ಳರಾಗಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಅವರ ಪೂರ್ವಪರ ಚರಿತ್ರೆ ಏನಿದೆ ಅದು ಜನಗಳ ಮುಂದೆನೂ ಹೇಳಬೇಕು. ಇಲ್ಲ ಅಂತ ಹೇಳಿದ್ರೆ ಯಾಕೆ ಅವ್ರನ್ನ ಎನ್ಕೌಂಟರ್ ಮಾಡಿದ್ರಿ ಅಂತಾನು ಕೂಡ ಜನರ ಮುಂದೆ ಹೇಳ್ಬೇಕು ನೀವು. ಅದರಿಂದ ಇದು ನ್ಯಾಯಾಂಗ ತನಿಖೆ ಆಗಬೇಕು. ಅಧಿಕಾರಿಗಳು ಮಾಡಿದ್ರೆ ಇದನ್ನ ಮುಚ್ಚಾಕ್ತಾರೆ ಅಷ್ಟೇ. ಅದನ್ನ ನ್ಯಾಯಾಂಗ ತನಿಖೆ ಆಗಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದೀನಿ.